ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಬ್ಲಾಗನ್ನು ಯಾರೆಲ್ಲ ನೋಡ್ತಾ ಇದ್ದೀರಾ ಹಾಗೆಯೇ ಸಬ್ಸ್ಕ್ರೈಬ್ ಯಾರೆಲ್ಲ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಲೈಕ್ ಒಂದು ಮಾಡಿ ಇಷ್ಟ ಆದರೆ, ಹಾಗೆಯೇ ವಿಡಿಯೋ ಇಷ್ಟ ಇರೋರು ನೋಡಿ ಅಥವಾ ಇಷ್ಟ ಇಲ್ದಲ್ಲೇ ಇರೋರು ಸ್ಕಿಪ್ ಮಾಡಿ. ಓಕೆ, ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ. ಆದಷ್ಟು ಫ್ರೆಂಡ್ಸ್ ಬ್ಲಾಗನ್ನು ಹಳೆ ಬ್ಲಾಗ್ಗಳನ್ನ ಬೇಗ ಬೇಗ ಅಪ್ಲೋಡ್ ಮಾಡಿ, ಹೊಸ ನ್ಯೂ ಬ್ಲಾಗ್ಗಳನ್ನ ಬೇಗ ಅಪ್ಲೋಡ್ ಮಾಡಬೇಕು ಅಂತ ವೀಡಿಯೋಸ್ ಎಲ್ಲ ಮಾಡ್ತಾ ಇದ್ದೀನಿ. ಮಗನಿಗೆ ಹುಷಾರಿರಲಿಲ್ಲ, ಒಂದು ವಾರ ಅಡ್ಮಿಟ್ ಬೇರೆ ಮಾಡಿದ್ವಿ, ಮತ್ತು ಅಲ್ಲಿ ಇಲ್ಲಿ ಹೋಗಿ ಬರೋದು ಬೇರೆ ಇತ್ತು. ಆ ನಡುವೆ ಅಂದರೆ ಗೊತ್ತಿರುತ್ತಲ್ಲ, ಮಕ್ಳಿಗೆ ಹುಷಾರಾದರೆ ಸಾಕು ಅನ್ನೋ ಥರನೇ ಫೀಲ್ ಆಗುತ್ತೆ. ಈ ನಡುವೆ ವೀಡಿಯೋಸ್ ಹಾಕ್ತೀನಿ ಎಂದು ಹಾಕಲಿಲ್ಲ. ಏನೇನೋ ಕಷ್ಟಗಳು ಬರ್ತಾನೆ ಇರ್ತವೆ ಫ್ರೆಂಡ್ಸ್. ಸೊ ಓಕೆ, ಅದ್ರ ಬಗ್ಗೆ ಮಾತಾಡೋದೇ ಬೇಡ, ಈ ಬ್ಲಾಗ್ ಬಗ್ಗೆ ಮಾತಾಡೋಣ. ಐಬ್ರೋಸ್ ಮಾಡಿಸಿದ್ನಾಲ ಇವಾಗ ಇತ್ತೀಚೆಗೆ ಏನಾಗುತ್ತೆ ಅಂದರೆ, ನಾವು ಮನೇಲೇ ಇದ್ದಾಗ ನಮಗೆ ಏನದು ಸೂರ್ಯನ ಕಿರಣ ಬೀಳಲ್ಲ, ಸ್ವಲ್ಪ ಮನೆಯಲ್ಲಿ ಒಂಥರ ಕೂಲಾಗಿರುತ್ತೆ. ಮನೆ ಒಳಗಡೆನೇ ಇದ್ದರೆ ಫೇಸ್ ಒಂಥರ ಗ್ಲೋ ಬರುತ್ತೆ. ಬಟ್ ನಾನೇನು ಮಾಡ್ತೀನಿ ಅಂತ ಅಂದರೆ, ಹೊರಗಡೆ ಹೋಗ್ತೀನಿ, ಬಿಸಿಲೆಲ್ಲ ಇರುತ್ತೆ, ಅವಾಗ ಮುಖ ಅಂದರೆ ಬಾಡಿನೇ, ಇಡೀ ಬಾಡಿನೇ ಫುಲ್ ಒಂಥರ ಬ್ಲ್ಯಾಕ್ ಆಗಿಬಿಟ್ಟಿದ್ದೀನಿ. ಕೆಲವರು ನನಗೆ ಬೆಂಗಳೂರಲ್ಲೆಲ್ಲ ಪರಿಚಯ ಇರೋರು ಅಥವಾ ಅರಸೀಕೆರೆ ಸೈಡ್ ಹೋದಾಗ, ಇಷ್ಟೊಂದು ನಿಮ್ಮನ್ನು ಕಂಡು ಹಿಡಿಯೋಕ್ಕೆ ಆಗೋಲ್ಲ, ಇಷ್ಟೊಂದು ಬ್ಲ್ಯಾಕ್ ಆಗಿದ್ದೀರಲ್ವಾ, ಒಂಥರ ಡಿಫ್ರೆಂಟ್ ಕಾಣಿಸ್ತೀರಾ ಅಂತ ಎಲ್ಲ ಹೇಳ್ತಾ ಇರ್ತಾರೆ. ಏನು ಮಾಡೋಕ್ಕಾಗಲ್ಲ, ಇದ್ದಂಗೆ ಇರೋಕ್ಕಾಗುತ್ತಾ? ಯಾವಾಗಲೂ ಎ ಸಿ ರೂಮಲ್ಲಿ ಇರೋಕ್ಕಾಗುತ್ತಾ? ಸೊ ಕಷ್ಟ ಬಂದಾಗ ಕಷ್ಟಪಡಲೇಬೇಕು. ಕಷ್ಟ ಹೋದಾಗ ಒಂದು ಸಂತೋಷ ಸುಖ ಅನ್ನೋ ಸಿಗುತ್ತಲ್ಲ, ಆವಾಗ ನೆಮ್ಮದಿಯಾಗಿ ಇರಲೇಬೇಕಾಗುತ್ತೆ. ಸೊ ಎಲ್ಲ ಟೈಮಲ್ಲೂ ಒಂದೇ ಥರ ಇರೋಕ್ಕಾಗಲ್ಲ ನೋಡಿ. ಇದು ನೋಡಿ, ನೀವು ನೋಡ್ತಾ ಇರ್ಬೋದು ಸೀಬೆ ಮರ. ಇಲ್ಲಿಂದ ಸಿಕ್ಕಾಪಟ್ಟೆ ಸೀಬೆ ಹಣ್ಣುಗಳೆಲ್ಲ ಬೀಳ್ತಾ ಇರುತ್ತೆ ಫ್ರೆಂಡ್ಸ್. ಎಷ್ಟೇ ಗುಡಿಸಿದ್ರು ಕೂಡ ಮತ್ತು ಹಣ್ಣುಗಳೆಲ್ಲ ಬೀಳೋದು, ಇದು ಹಕ್ಕಿಗಳೆಲ್ಲ ತಿಂದು, ಹಾಗೆಯೇ ದನಗಳೆಲ್ಲನೂ ಕೂಡ ತುಳಿಯೋದು, ಈ ಥರ ಆಗ್ತಾ ಇರುತ್ತೆ. ಹಾಗೆಯೇ ಇವಾಗ ನಾನು ಹೊರಟಿರೋದು ಸಂಜೆ ಮೇಲೆ ಬ್ಲಾಗನ್ನು ಶುರು ಮಾಡಿದ್ದು. ಹಸುಗಳೆಲ್ಲ ಮೇಯಿಸ್ಕೊಂಬಂದು ಕಟ್ಟಾಕ್ಬಿಟ್ಟು ಅರಸೀಕೆರೆಗೆ ಅಂತ ಹೋಗ್ತಾ ಇದ್ದೆ, ನಡ್ಕೊಂಡು ಹೋಗ್ತಾ ಇದ್ದೀನಿ. ಗಾಡಿ ನೆನ್ನೆ ಏನಾಯಿತು ಅಂದರೆ, ಅದೇ ಬೆಂಗ್ಳೂರಿಗೆ ಹೋಗಿದ್ನಲ್ವ, ಬರೋದು ರಾತ್ರಿ 7:45 8 ಗಂಟೆ ಆಗೋಯ್ತು. ಹಂಗಾಗಿ ಅಷ್ಟೊತ್ತಿನಲ್ಲಿ ಏನು ಗಾಡಿ ಓಡಿಸೋದು ಅಂತ ಅಂದ್ಬಿಟ್ಟು ರೈಲ್ವೆ ಸ್ಟೇಷನಲ್ಲೇ ಹಾಕಿದ್ನಲ್ವ, ಇವಾಗ ಹೋಗಿ ತೊಗೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಅಂದರೆ ಬೆಳಗ್ಗೆ 11 ಗಂಟೆವರೆಗೂ ಎಲ್ಲ ಆಟೋಗಳು ಸಿಗ್ತವೆ, ಏನಾದರೂ ಗಾಡಿಗಳು ಸಿಗ್ತವೆ. ಇಷ್ಟೊತ್ತಿನಲ್ಲಿ ವೆಯ್ಟ್ ಮಾಡಿ ಮಾಡಿ ಸಾಕಾಗಬೇಕು ಫ್ರೆಂಡ್ಸ್. ಹಂಗಾಗಿ ನಮಗೆ ಇಲ್ಲಿ ಅರಸೀಕೆರೆಗೆ ಹೋಗೋಕ್ಕೆ ಬೇಜಾರು. ಆಟೋಗಳನ್ನ ವೆಯ್ಟ್ ಮಾಡ್ತಾ ಇರಬೇಕು ಗಂಟೆಗಟ್ಟಲೆ. ಅಥವಾ ಅರಸೀಕೆರೆಯಿಂದ ಊರಿಗೆ ಬರಬೇಕಾದ್ರೆ ಸೀಟ್ಗಳಾಗಬೇಕು, ಇಲ್ಲಾಂದರೆ 150 ರುಪೀಸು ಬಾಡಿಗೆ ತಗೊಳ್ತಾರೆ ಆಟೋಗೆ. ಸೊ ಹಾಗಾಗಿ ಹೆವಿ ರಿಸ್ಕ್ ಆಗುತ್ತೆ. ಓನ್ ಗಾಡಿ ಇದ್ರೇನೋ ಒಂಥರ. ನಾನು ನಮ್ಮೂರಿಂದ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿ ಯಾವುದೋ ಒಂದು ಗಾಡಿ ಬಂತು, ಅದು ಕೆಲ್ಲಂಗೆರೆವರೆಗೂ ಬಂತು. ಕೆಲ್ಲಂಗೆರೆಯಿಂದ ಮತ್ತು ಕೋಡಿಹಳ್ಳಿ ಗಾರ್ಮೆಂಟ್ಸ್ ಹತ್ರ ಸ್ವಲ್ಪ ಹೊತ್ತು ನಿಂತ್ಕೊಂಡು ಆಟೋಗೆ ಬಂದು IB ಹತ್ರ ಇಳಿದೆ. IB ತಾವು ಲಾಸ್ಟು. ನಾನು ಬಸ್ ಸ್ಟ್ಯಾಂಡ್ಗೆ ಹೋಗ್ತಾರೆ ಅಂದ್ಕೊಂಡೆ, ಇಲ್ಲ IB ಲಾಸ್ಟು. IB ತಾವಿಂದ ಮತ್ತೆ ರೈಲ್ವೆ ಸ್ಟೇಷನ್ ಹತ್ರಕ್ಕೆ ನಡ್ಕೊಂಡು ಹೋಗಿ ಗಾಡಿನ ಹುಡುಕ್ತಾ ಇದ್ದೀನಿ, ಸಿಗ್ತಾನೆ ಇಲ್ಲ ಫ್ರೆಂಡ್ಸ್. ಅಂದರೆ ಇಲ್ಲಿ ಸೇಫ್ಟಿ ಇರುತ್ತೆ, ಬಟ್ ಏನು ಅಂತಂದರೆ, ನೀವು ಕಾಸು ಕೊಟ್ಟಿದ ತಕ್ಷಣವೇ ಗಾಡಿ ತೆಗಿಯೋಕ್ಕೆ ಬಿಡೋದಿಲ್ಲ. ಅವ್ರು ಏನು ಸ್ಲಿಪ್ ಕೊಟ್ಟಿರ್ತಾರಲ್ವ, ಅಂದರೆ ಇದು ಒಂದೇ ಅರಸೀಕೆರೆ ರೈಲ್ವೆ ಸ್ಟೇಷನ್ ಅಷ್ಟೇ ಅಲ್ಲ, ಎಲ್ಲ ಕಡೆನೂ ಹೇಳ್ತಾ ಇರೋದು. ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ಗೊತ್ತಿರೋದನ್ನ ನಾವು ಬೇರೆಯವ್ರಿಗೆ ಗೊತ್ತಿಲ್ದಲೇ ಇರೋರಿಗೆ ಹೇಳಿ ಗೊತ್ತು ಮಾಡಿಸ್ಬೋದು. ಅಥವಾ ಗೊತ್ತಿರೋರೆ ನನಗೆ ಗೊತ್ತು, ಇನ್ನೇನು ಬೇಡ ಕಡೆ ಹೇಳ್ತೀಯಾ ಅಂತ ಕೆಲವ್ರು ಹೇಳಿದ್ರೆ, ಗೊತ್ತಿದೆ ತಾನೇ, ಗೊತ್ತು ಮಾಡ್ಕೊಳ್ಳೋದೇನು ಬೇಡ, ಗೊತ್ತಿಲ್ದಲೇ ಇರೋರಿಗೆ ಗೊತ್ತು ಮಾಡಿಸ್ತಾ ಇದ್ದೀವಿ ಅಷ್ಟೇ. ಅದನ್ನು ಮೈಂಡಲ್ಲಿ ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಎಲ್ಲರಿಗೂ ಗೊತ್ತಿರೋ ವಿಚಾರನ ನಮಗೆ ಗೊತ್ತಿರೋದನ್ನ ಗೊತ್ತು ಅಂತ ನಮ್ಗೆ ಹೇಳ್ತಾ ಇಲ್ಲ. ಗೊತ್ತಿಲ್ದಲೇ ಇರೋರಿಗೆ ಗೊತ್ತಿರೋದನ್ನ ಗೊತ್ತು ಮಾಡಿಸ್ತಾ ಇದ್ದೀವಿ ಇಷ್ಟೇ. ಹುಡುಕ್ತಾ ಇದ್ದೀನಿ, ಗಾಡಿಗಳು ಸಿಗ್ತಾ ಇಲ್ಲ. ಆಮೇಲೆ ನಾನು ಎಲ್ಲಿ ನಿಲ್ಸಿದ್ನೋ ಅಲ್ಲಿರಲಿಲ್ಲ, ಫ್ರಂಟಲ್ಲಿತ್ತು ಈ ಕಡೆ. ಆಮೇಲೆ ಹೋಗಿ ಗಾಡಿ ಸಿಕ್ತಪ್ಪ ಸದ್ಯ ಅಂತ ಅಂದ್ಬಿಟ್ಟು ಗಾಡಿ ತಗೊಂಡು ಫ್ರೆಂಡ್ಸ್, ಇದು ಇರೋದ್ರಿಂದ ಎಷ್ಟು ಹೆಲ್ಪ್ ಆಗುತ್ತೆ ಅಂದರೆ ಫ್ರೆಂಡ್ಸ್, ನನಗೆ ಗಾಡಿ ಇರೋದ್ರಿಂದ ಎಲ್ಲಿ ಟೈಮ್ಗೆ ಹೋಗಿ ಆ ಟೈಮ್ಗೆ ಬಂದುಬಿಡ್ತೀನಿ. ಸೊ ಇದು ನಮ್ಮ ತವ್ರ ಮನೆ ಗಾಡಿ ಫ್ರೆಂಡ್ಸ್. ನಾವು ಚಿಕ್ಕವರಿದ್ವಿ, ನೀವು ನಂಬ್ತಿರೋ ಬಿಡ್ತಿರೋ 4ನೇ ಕ್ಲಾಸೋ 5ನೇ ಕ್ಲಾಸೋ ಇದ್ವಿ ಫ್ರೆಂಡ್ಸ್. ಆವಾಗ ಗಾಡಿ ಇದನ್ನು ತಗೊಂಡಿದ್ದು. ಅಂದರೆ ನಮ್ಮ ಅಯ್ಯರು, ಅಂದರೆ ನಮ್ಮ ದೊಡ್ಡಪ್ಪ, ನಮ್ಮ ಮಾವರೆಲ್ಲ ಶಬರಿಮಲೆಗೆ ಮಾಲೆ ಹಾಕಿದ್ರು. ಆ ಟೈಮಲ್ಲಿ ಈ ಗಾಡಿನ ತಗೊಂಡಿದ್ದು, ಹೊಸ ಗಾಡಿ TVS. ಈ ಗಾಡಿ ಇದುವರೆಗೂ ಫ್ರೆಂಡ್ಸ್ ಎಷ್ಟೊಂದು ಜನ ಓಡಿಸಾಡಿದ್ದಾರೆ ಅಂತಂದರೆ
ತುಂಬಾ ಇದನ್ನ ಭಾರನ ಹೊತ್ಬಿಟ್ಟಿದ್ದೆ ಈ ಗಾಡಿ. ಕೊನೆಗೆ ನನ್ನ ಅದೃಷ್ಟ ನನ್ನ ಕೈಲಿತ್ತೇನೋ, ಅಂದರೆ 7 ಜನ ಮಕ್ಳುಗಳಲ್ಲಿ ನನಗೆ ಸಿಕ್ಕಿದೆ ಈ ಗಾಡಿ. ನಾನಿವಾಗ ಇದನ್ನ ರನ್ ಮಾಡ್ತಾ ಇದ್ದೀನಿ. ತುಂಬ ಹೆಲ್ಪ್ ಆಗಿದೆ ಫ್ರೆಂಡ್ಸ್ ನನಗೆ ಮಾತ್ರ ಈ ಗಾಡಿ. ನೀವು ಏನಂತೀರೋ ಸಿಕ್ಕಾಪಟ್ಟೆ ಹೆಲ್ಪ್ ಆಗಿದೆ ನನಗೆ. ನನಗೆ ಆಮೇಲೆ ಇನ್ನೊಂದು, ನನಗೆ ಗಾಡಿ ಓಡ್ಸೋಕೆ ಬರ್ತಾ ಇರಲಿಲ್ಲ, ಸೈಕಲ್ ಓಡಿಸ್ತಾ ಇದ್ದೆ. ಡಬಲ್ ಏನು ತ್ರಿಬಲ್ ಹಾಕ್ಕೊಂಡು ನಾನು, ನಮ್ಮದು ಇದು ಹೈಸ್ಕೂಲ್ ಬಂದು ಹಗರೆ ಹೈಸ್ಕೂಲು, ಹಗರೆ ಬನ್ನದ ಅಂದರೆ ಫಾರೆಸ್ಟ್ ಒಳಗಡೆ ಇದೆಯಲ್ಲ ಅದು. ಸೊ ಹಗರೆಯಿಂದ ನಾನು ತ್ರಿಬಲ್ ಹಾಕ್ಕೊಂಡು ಬರ್ತಾ ಇದ್ದೆ. ಎಷ್ಟೋ ಸತಿ ನಮ್ಮ ಅಮ್ಮನ ಕೈಲಿ ಬೈಸ್ಕೊಂಡಿರೋದು ಉಂಟು. 3 ಜನ ಏನು ಮಾಡೋಕೆ ಹಾಕೋ ಬರ್ತೀಯ ನೀನು, ಹಂಗೆ ಹಿಂಗೆ ಅಂತ. ಸೈಕಲ್ ಹೊಡಿಯೋಕ್ಕೆ ಬಂದರೆ ಬೈಕ್ ಓಡಿಸೋದೇನು ಕಷ್ಟ ಏನಲ್ಲ. ಬೈಕು ಕೆಲವರು ಉದ್ದ ಕಾಲು ಅಂದರೆ ಹೈಟ್ ಆಗಿರ್ತಾರಲ್ಲ, ಹೈಟ್ ಫಿಟ್ಟಾಗಿ ಅವರು ಕೂಡ ಓಡಿಸ್ತಾರೆ. ಬಟ್ ನನಗೆ ಈಸಿ ಆಯಿತು, ಒಂದು ದಿನಕ್ಕೆ ಆಗಲೇ ನಾನು ಕಲ್ತ್ಕೊಂಡ್ಬಿಟ್ಟೆ. ಸೊ ಇವಾಗಂತೂ ಬಿಡಿ, ನಾನು ಇದರಲ್ಲಿ ಹೆಂಗೆ ಏನು ಅಂತ ಅಂದ್ಬಿಟ್ಟು ಪಳಗ್ಬಿಟ್ಟಿದ್ದೀನಿ. ಸಿಟಿಲೆಲ್ಲನೂ ಕೂಡ ಓಡಿಸ್ಕೊಂಡು ಹೋಗ್ತೀನಿ. ಸೊ ಇದು ಮಾತ್ರ ನನಗೆ ಸಿಕ್ಕಾಪಟ್ಟೆ ನನಗೆ ಹೆಲ್ಪ್ ಆಗಿದೆ. ಇದನ್ನು ಲೈಫ್ ಲಾಂಗ್ ಮರಿಬಾರ್ದು ಫ್ರೆಂಡ್ಸ್ ಇದು. ಹಾಗೆಯೇ ಅಲ್ಲಿಂದ ಬಂದೆ, ಅರಸೀಕೆರೆಯಿಂದ ಗಾಡಿ ತಗೊಂಡು ಆಮೇಲೆ ಮನೆಗೆ ಬಂದು ಹಾಲು ಕರೆದು ನಾನು ಹಾಲು ಹಾಕೋಕ್ಕೆ ಅಂತ ಹೋಗ್ತಾಯಿದ್ದೆ. ನಾನು ಕೆಲವೊಂದು ವಾಯ್ಸ್ಗಳನ್ನ ಯಾಕೆ ಮ್ಯೂಟ್ ಮಾಡಿದ್ದೀನಿ ಮಾತಾಡ್ತಾ ಅಂದರೆ ನನಗೆ ವಾಯ್ಸ್ ಓವರ್ ಕೊಡಬೇಕಾದ್ರೆ ನನಗೆ ಬೇಡ, ಈ ವಾಯ್ಸನ್ನು ಮ್ಯೂಟ್ ಮಾಡೋಣ, ನಾನು ವಾಯ್ಸ್ ಓವರೇ ಕೊಡೋದು ಬೆಟರು ಅಂತ ಅನ್ನಿಸ್ತು. ಸೊ ಹಂಗಾಗಿ ವಾಯ್ಸ್ ಓವರ್ನ ಕೊಡ್ತಾ ಇರೋವಂಥದ್ದು. ನನ್ನ ಮಗ ಬಂದು ಚಿಕ್ಕೋನು, ಅವನಿಗೆ ಸ್ಟಾರ್ ಹಾಕಿದ್ದಾರೆ ಮೇಡಮ್ ಸ್ಕೂಲಲ್ಲಿ. ಸ್ಟಾರ್ ಹಾಕಿರೋದು ನೋಡಮ್ಮ ಅಂತ ತೋರಿಸ್ತಾ ಇದ್ದೆ. ಅದಕ್ಕೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೆ. ಏನು ಹೇಳ್ದಪ್ಪ ಅದು ಅಂತಂದರೆ 1 to 15 ನಂಬರ ನೀಟಾಗಿ ಹೇಳಿದ್ದಾನೆ, ಹಂಗಾಗಿ ಸ್ಟಾರನ್ನು ಹಾಕಿದ್ದಾರೆ. ಇನ್ನು ನೈಟು ನಾನು ಕರ್ಮೀನ್ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಕರ್ಮೀನ ಹುರಿತಾ ಇದ್ದೆ. ಫುಲ್ ಡೀಟೇಲಾಗಿ ತೋರಿಸಿಲ್ಲ, ಇನ್ನೊಂದ್ಸಲ ಯಾವಾಗಲಾದ್ರು ತೋರಿಸ್ತೀನಿ. ನಮ್ಮ ಮನೆ ಸೈಡಲ್ಲಿ, ನಮ್ಮ ಮನೆ ಮುಂದೆ ಒಬ್ರು ಇದ್ದಾರೆ. ಅದು ನಾನು ಯಾವಾಗ ಅಂದರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಚಿಕ್ಕ ಹಾಲು ಕಿಚನ್ ಮನೇಲಿದ್ವಿ. ಆವಾಗ ನಾನೊಂದು ಕರ್ಮೀನ್ ಸಾರು ಮಾಡಿದ್ದೆ. ಅವರೆಕಾಳು, ಕಡಲೆಕಾಳು ಎಲ್ಲನೂ ಹಾಕಿ. ಅದು ನನಗೂ ನೆನಪಿಲ್ಲ, ಅವ್ರಿಗೆ ನೆನಪಿದೆ ನೋಡಿ. ನೀನು ಮಾಡ್ದಂಗೆ ಮಾಡ್ಬೇಕು ಕರ್ಮೀನ್ ಸಾರು, ನಮ್ಮ ಮನೆಯೊಳಗೆ ಬರೋಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದೆ, ಸಖತ್ತಾಗಿ ಅಡುಗೆ ಮಾಡ್ತೀಯ ಅಂತ ಅಂದ್ಬಿಟ್ಟು ಅಂದಿದ್ರು. ಹೌದಾ, ನಾನು ಇಷ್ಟು ಚೆನ್ನಾಗಿ ಮಾಡಿದ್ದೀನಿ ಅಂದರೆ ಅವರಿಗೆ ಅದು ಕರ್ಮೀನ್ ಸಾರು ಭಾರಿ ಇಷ್ಟ ಆಗ್ಬಿಟ್ಟಿದೆ ಫ್ರೆಂಡ್ಸ್. ಹಂಗಾಗಿ ಅದನ್ನು ಯಾವಾಗಲೂ ಹೊಗಳ್ತಾ ಇದ್ರು. ನಾನು 6-7 ವರ್ಷದ್ದು ಇನ್ನೂ ನೆನ್ಪಿಟ್ಕೊಂಡಿದ್ದಾರ ಅಂತ ಅಂದ್ಬಿಟ್ಟು ನಾನೇ ಲೆಕ್ಕ ಹಾಕೊತೀನಿ. ಕೆಲವಷ್ಟು ಜನ ನಾವು ವೀಡಿಯೋಸ್ ನೋಡಲ್ಲ ನಮ್ಮ ವೀಡಿಯೋಸ್ನ ಅಂತ ನಾವು ಅಂದ್ಕೊತೀವಿ. ಬಟ್ ಅವರು ನಮ್ಮನ್ನು ಏನಾದರೂ ಅಪ್ರಿಷಿಯೇಟ್ ಮಾಡೋದಾಗಲಿ, ನಮ್ಮ ವೀಡಿಯೋಸ್ ನೋಡೋದಾಗಲಿ ಎಲ್ಲನೂ ಕೂಡ ಮಾಡ್ತಿರ್ತಾರೆ. ನಮಗೆ ಗೊತ್ತಿರಲ್ಲ ಅಷ್ಟೇ ಫ್ರೆಂಡ್ಸ್. ಏನಂತ ಅಂದರೆ ಈ ಮಾತಿಂದ ನನಗೆ ಏನು ಅರ್ಥ ಆಗೋದು ಅಂದರೆ, ನಮ್ಮನ್ನು ನಾವು ಹೊಗ್ಳಕ್ಕೋಗ್ಬಾರ್ದು, ಬೇರೆಯವರು ನಮ್ಮನ್ನು ಹೊಗಳಬೇಕು. ಹಾಗೆ ನಮ್ಮ ಮುಂದೆ ಕೆಲವರು ಹೊಗಳಲ್ಲ, ಯಾಕಂತಂದರೆ ಬೇಗ ಅಟ್ಟದ ಮೇಲೆ ಹತ್ಬಿಟ್ಟು ಪುಸುಕಂತ ಬಿದ್ದೋಗ್ತೀವಿ ಅಂತ. ಯಾರೇ ಆಗಲಿ ಅಲ್ವ ಫ್ರೆಂಡ್ಸ್, ನಮ್ಮನ್ನು ಹೊಗಳದಷ್ಟು ನಾವು ಬೆಳೆಯಲ್ಲ. ನಮ್ಮನ್ನ ಜಾಸ್ತಿ ತೆಗಳುತ್ತಾ ಇರ್ತಾರೆ ಗೊತ್ತಾ, ಬೈಕೊಂಡು ತಿರುಗಾಡ್ತಾ ಇರ್ತಾರೆ. ಅಂಥವ್ರು ನಮ್ಮ ಮುಂದೆ ಹಿಂದೆ ಇರಬೇಕಂತೆ. ಆವಾಗ ಅವ್ರ ಅಡ್ಡಕ್ಕಾದರೂ ನಾವು ಛಲ ಇಟ್ಕೊಂಡು ನಾವು ಒಂದು ಗುರಿನ ತಲುಪ್ತೀವಂತೆ. ಈ ಥರ ನನ್ನ ಮೈಂಡ್ ಸೆಟ್ಟು. ಸೊ ಹಾಗಾಗಿ ಆದಷ್ಟು ನನ್ನ ಹಿಂದೆ ಮುಂದೆ ಇವಾಗಿನ ಪರಿಸ್ಥಿತಿಲೂ ಫ್ರೆಂಡ್ಸ್ ಚೂರು ಪರವಾಗಿಲ್ಲ ಅಷ್ಟೇ. ಆದರೂ ಕೂಡ ಹಿಂದೆ ಮುಂದೆ ಸಿಕ್ಕಾಪಟ್ಟೆ ಜನ ನನ್ನ ಬಗ್ಗೆ ಹೀಯಾಳಿಸ್ಕೊಂಡು ಮಾತಾಡೋದು. ನಾನು ಏನೇ ಮಾಡಿದ್ರು ಅವ್ರು ಸಹಿಸಲ್ಲ. ಬಟ್ ನನಗೇನು ಅನಿಸುತ್ತೆ ಗೊತ್ತಾ, ಅವರು ಪರಿಸ್ಥಿತಿ ನೋಡಿದಾಗ ನಾನು ಮಾಡ್ತಾ ಇರೋ ಅಷ್ಟು ಅವ್ರಿಗೆ ಅಟ್ಲೀಸ್ಟ್ 1/4% ಬರಲ್ಲ. 1/4% ಮಾಡೋ ಕೆಪಾಸಿಟಿ ಇಲ್ಲ, ಯೋಗ್ಯತೆ ಇಲ್ಲ. ಬಟ್ ಬೇರೆಯವ್ರ ಬಗ್ಗೆ ಇಲ್ಲ ಸಲ್ಲದ ಮಾತಾಡೋಕ್ಕೆ ಮಾತ್ರ ಅವ್ರಿಗೆ ಯೋಗ್ಯತೆ ಇದೆ. ಸೊ ಅದನ್ನೆಲ್ಲ ನಾನು ಯೋಚನೆ ಮಾಡಿದ್ದೀನಿ. ಸೊ ಹಂಗಾಗಿ ನನ್ನ ದಾರಿಗೆ ಬಂದು ನಾನು ಮಾಡೋದ್ರಲ್ಲಿ 10% ಮಾಡಲಿ, ನಾನು ಒಪ್ಕೊತೀನಿ. ನಮ್ಮ ಬಗ್ಗೆ ನಮಗೆ ಒಂದು ಹೆಮ್ಮೆ ಇರಬೇಕು, ಅಂದರೆ ನಂಬಿಕೆ ಇರಬೇಕು. ನಾನು ಏನೇ ಕೆಲಸ ಕೊಟ್ರು, ನಾನು ಏನೇ ಕಷ್ಟ ಬಂದರೂ ನಾನು ಎದುರಿಸಿ ಆ ಕೆಲಸನ ನಾನು ಸಕ್ಸಸ್ಸನ್ನು ತಗೊಳ್ತೀನಿ ಅನ್ನೋ ಒಂದು ಛಲ ಇರಬೇಕು. ಸೊ ಆ ನಂಬಿಕೆ ನನಗಿದೆ, ಅಷ್ಟನ್ನು ಮಾತ್ರ ನಾನು ಹೇಳ್ಬಲ್ಲೆ. ಅನ್ನಪೂರ್ಣ ಸದಾಪೂರ್ಣ ಶಂಕರ ಜ್ಞಾನವಲ್ಲಭೆ ಸಿದ್ಧಾರ್ಥಂ ದೇಶ ಪಾವತೆ ಅನ್ನದಾತ ಸದಾ ಜೈ ರಾಮ
ಸಂಡೇ ಮಂಡೇ ಹೇಳು. ವೆರಿ ಗುಡ್. ಆಮೇಲೆ 1 2 3 1 2 3 4 1 5 6 7 8 9 10 ಆಮೇಲೆ 11 11 12 13 14 16 14 14 15 ಸಾಕಷ್ಟೇ. 16 ಆಮೇಲೆ ಟ್ವಿಂಕಲ್ ಟ್ವಿಂಕಲ್ ಹೇಳಿ. Twinkle, twinkle, little star, how I like a star. Take in the light, take in the light. ಆಮೇಲೆ ಜಾನಿ ಜಾನಿ John, it's Papa, in the blue going to Baba, the lake, Sambuni, take ಟೆಲ್ಲಿಂಗ್ ಲ್ಯಾಬ್ in the Baba. ಓಪನ್ ಇವಾಗ. ಆಹಾ ಆಮೇಲೆ ಅನ್ನಪೂರ್ಣ ಅನ್ನಪೂರ್ಣಿ ಚನ್ನಪೂರ್ಣಿ ರೇಖನ ಚಿತ್ತ ಓಂ ಓಂ ಶ್ರುತಿ ಮಾಮ ಶಾಂತಿ ಶಾಂತಿ ಶಾಂತಿ. ಅನ್ನಪೂರ್ಣಿ ಚನ್ನಪೂರ್ಣಿ. ಸೊ ಇಷ್ಟೇ ಫ್ರೆಂಡ್ಸ್, ಇವತ್ತಿನ ಬ್ಲಾಗು ಇಷ್ಟೇನೆ. ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತಲೇ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಹೊಲ್ದ ಹತ್ರ ಬಂದು ಗಾಡಿಯಲ್ಲಿ ನಾನು ಮೇವನ್ನು ತಗೊಂಡು ಹೋಗ್ತಾ ಇದ್ದೆ. ನಾನು ಅಂದರೆ ಹೊಸ ಹೊಲ ಅಂದರೆ ಬಾರೆ ಹೊಲ ಅಂತ ಹೇಳ್ತಾರಲ್ಲ, ಆ ಹೊಲನ ನಾನು ತೋರಿಸ್ತಾ ಇರೋವಂಥದ್ದು. ಫುಲ್ಲು ಎಲ್ಲ ಒಂಥರ ಒಣಗೋದಂಗೆ ಆಗ್ಬಿಟ್ಟಿದೆ ಹೊಲಗಳೆಲ್ಲನೂ. ಓಕೆ, ಇನ್ನು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ.